ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಐ ಆಮ್ ಸಾರಿ ದುರ್ಗಾ, ಅದು ಕಾಲು ಸ್ಲಿಪ್ ಆಗಿ ಹೋಗ್ಬಿಡ್ತು. ಪರವಾಗಿಲ್ಲ ಬೋಸು. ದುರ್ಗಾ, ಐ ಆಮ್ ರಿಯಲಿ ಸಾರಿ. ಬಟ್ ನಾನು ಇನ್ಮೇಲೆ ಯಾಕೆ ಡ್ರಿಂಕ್ಸ್ ಬೀಳಿಸ್ತೆ ಅಂತ ನಿನಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೀರಿಯಸ್ಲಿ ದುರ್ಗಾ, ಇವರೆಲ್ಲ ಹೇಳ್ಕೊಳ್ಳೋದಕ್ಕೆ ಸ್ಟೇಟಸ್ಸು, ಎಲೈಟ್ ಕ್ಲಾಸು. ಬಟ್ ಇವ್ರು ಆಡೋ ಮಾತುಗಳು, ಇವ್ರು ನಡ್ಕೊಳ್ಳೋ ರೀತಿ ತೀರಾ ಲೋ ಕ್ಲಾಸ್ ಅಂತ ಅನಿಸ್ಬಿಡುತ್ತೆ. ಮತ್ತೊಬ್ಬರು ಯೋಗ್ಯತೆ ಬಗ್ಗೆ ಮಾತಾಡೋರು ತಮ್ಮ ಯೋಗ್ಯತೆ ಬಗ್ಗೆ ಏನು ಅಂತ ತಿಳ್ಕೊಂಡಿರ್ಬೇಕು. ಹಾದಿ ಬೀದಿಲಿ ಹೋಗೋರು ಮಾತಿಗೆಲ್ಲ ಕಣ್ಣೀರು ಹಾಕಿದ್ರೆ ನಮಗೆ ನಗೋದಕ್ಕೆ ಆಗಲ್ಲ ದುರ್ಗ. ಏನಿದೆ, ನಾನು ನಿನಗೆ ಮೊದಲೇ ಹೇಳಿದ್ದೀನಿ, ನಾವಿಬ್ಬರು ಗಂಡ ಹೆಂಡತಿ ಅಲ್ಲದೆ ಇರ್ಬೋದು, ಆದರೆ ನಾವಿಬ್ಬರು ವೆರಿ ಗುಡ್ ಫ್ರೆಂಡ್ಸ್. ನಿನಗೆ ಎಷ್ಟೇ ಖುಷಿ ಇದ್ರೂ ನನ್ನ ಹತ್ರ ಹಂಚ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದರೆ ನಿನಗೆ ಬೇಜಾರಾದಾಗ ನನ್ನ ಹತ್ರ ಹಂಚ್ಕೊ. ಓಕೆ, ಸರಿ, ನೀನು ರೂಮ್ಗೆ ಹೋಗಿರು. ನೀನು ಹೋಗಿರು, ನಾನು 2 ಮಿನಿಟ್ಸ್ ಬರ್ತೇನೆ. ದುರ್ಗಾ, ನೀನ್ ಹೀಗೆ ಕೂತಿದ್ರೆ ನಿಜವಾಗ್ಲೂ ಬೇಜಾರಾಗತ್ತೆ. ದುರ್ಗಾ, ಅಳ್ಬೇಡ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಹೌದು ದುರ್ಗಾ, ಯಾರೋ ಏನೋ ಅಂದ್ರು ಅಂತ ನೀನ್ ಯಾಕೆ ಬೇಜಾರು ಮಾಡ್ಕೋತಿದ್ಯಾ? ಅವ್ರಿಗೆಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೋ. ದುರ್ಗಾ, ನಿನ್ ಜೊತೆ ನಾನಿದ್ದೀನಿ. ಅವರೆಲ್ಲ ಬ್ಯಾಡ್ ಪೀಪಲ್, ಅವ್ರಿಗೆ ಗುಡ್ ಮ್ಯಾನರ್ಸ್ ಏನು ಗೊತ್ತಿಲ್ಲ. ಗುಡ್ ಮ್ಯಾನರ್ಸ್ ಇರೋರು ಹಿಂಗೆಲ್ಲ ಮಾತಾಡಲ್ಲ ಅಲ್ವಾ? ದುರ್ಗಾ, ಹಿತ ಅವಳದೇ ಭಾಷೆಯಲ್ಲಿ ನಿನಗೆ ಸಮಾಧಾನ ಮಾಡ್ತಿದ್ದಾಳೆ. ಆದರೆ ಅವಳು ಹೇಳೋದ್ರಲ್ಲಿ ಸತ್ಯ ಇದೆ ಅಲ್ವಾ? ನಿನ್ನ ಬಗ್ಗೆ ಆಡ್ಕೊಂಡವ್ರ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಾ? ಅಲ್ಲ, ನೀನು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸಿಲ್ಲ, ಮಾಡೂ ಇಲ್ಲ. ಅಂದಮೇಲೆ ನೀನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಅವ್ರು ನಿನಗೆ ಅವಮಾನ ಹೇಗೆ ಮಾಡ್ತಾರೆ ಹೇಳು? ಅವತ್ತು ಹಿತನ್ ಸ್ಕೂಲಿಗೆ ಹೋದಾಗ ಏನಾಯ್ತು ಅಂತ ನಿನಗೆ ನೆನಪಿದ್ಯಾ? ಶರತ್ ನಿನಗೆ ಸಮಾಧಾನ ಮಾಡೋದಕ್ಕೆ ಏನೆಲ್ಲ ಹೇಳಿದ್ರು, ಆ ಮಾತುಗಳನ್ನ ನೆನಪಿಸ್ಕೋ. ಅವತ್ತು ನಮ್ಮ ಸ್ಕೂಲಲ್ಲಿ ಎಲ್ಲ ಬ್ಯಾಡ್ ಪೀಪಲ್ ಮಾತಾಡಿದಾಗ ಗೂಬರಾಯ ಬಂದ್ಬಿಟ್ಟು ನಿಂಗೇನು ಹೇಳಿದ್ರಲ್ವಾ? ಏನ್ ಹೇಳು? ನೀವಾಗ್ಲಿ ನಿಮ್ಮ ಫ್ಯಾಮಿಲಿ ಆಗಲಿ ಒಂದಾನೊಂದು ಕಾಲದಲ್ಲಿ ಹಳ್ಳಿಯಿಂದಾನೇ ಬಂದಿರೋದು. ದುರ್ಗಂಗೆ ಇಂಗ್ಲಿಷ್ ಬರಲ್ಲ, ಅದಕ್ಕೆ ಅವಳು ಇಲ್ಲೆಲ್ಲ ಬರೋ ಹಾಗಿಲ್ಲ ಅಂತನಾ? ದುರ್ಗಾ ಯಾರ್ಯಾರನ್ನೋ ಮೆಚ್ಚೋದಕ್ಕೆ ಅವಳು ಸ್ವಂತಿಕೆನ ಕಳ್ಕೊಳ್ಳುವಂತ ಹುಡುಗಿ ಅಲ್ಲ. ನಿಮ್ ತರ ಮಾತೃಭಾಷೆ ಗೊತ್ತಿದ್ರು ಬೇರೆ ಯಾರನ್ನೋ ಮೆಚ್ಚೋದಕ್ಕೆ ಇಂಗ್ಲಿಷಲ್ಲಿ ಮಾತಾಡೋ ದರ್ದು ದುರ್ಗಂಗಿಲ್ಲ. ನೋಡಿದ್ಯಾ, ನನ್ನ ಮಗಳಿಗೆ ಎಲ್ಲ ನೆನಪಿದೆ. ದುರ್ಗಾ, ಬಸ್ಸು, ನಾನು ಅಲ್ಲಿಗೆ ಮತ್ತೆ ಬರೋದಿಲ್ಲ. ದುರ್ಗಾ, ಹಾಗೆಲ್ಲ ಹೇಳ್ಬಾರ್ದು. ಕೆಲವು ಸಲ ಇಂಥ ಜನಗಳಿಂದ ದೂರ ಇರೋದನ್ನ ಎಸ್ಕೇಪಿಸಮ್ ಅಂತ ಹೇಳ್ತಾರೆ. ನೋಡು, ಅವ್ರನ್ನೆಲ್ಲ ನಾವು ಫೇಸ್ ಮಾಡ್ಬೇಕು ದುರ್ಗಾ. ಆ್ಯಂಡ್ ನನಗೆ ಗೊತ್ತು ಈ ಡ್ರೆಸ್ಸಲ್ಲಿ ನೀನು ಕಂಫರ್ಟಬಲ್ ಇಲ್ಲ ಅಂತ. ಸೊ ಅದಕ್ಕೆ ತಗೋ, ಈ ಸೀರೆ ಉಟ್ಕೊ. ದುರ್ಗಾ, ನೀನು ಈ ಸೀರೆನ ಉಟ್ಕೊಳ್ಳೇಬೇಕು. ಬಸ್ಸು, ಆದ್ರೆ ಮಾಳ್ವಿಕಾ ಮೇಡಮ್ ಈ ಡ್ರೆಸ್ನ ತುಂಬಾ ಇಷ್ಟಪಟ್ಟು. ದುರ್ಗಾ, ಈ ಡ್ರೆಸ್ಸಲ್ಲಿ ನೀನು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ಮೇಲೆ ಇದನ್ನು ಹಾಕು ಅಂತ ಹೇಳ್ತಾರೆ ಅವರು. ನೋಡು, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀನು ತಲೆ ಕೆಡಿಸ್ಕೊಂಬೇಡ. ಆ್ಯಂಡ್ ಮೋರೋವರ್ ಇದು ಡ್ರೆಸ್ ಕೊಳೆಯಾಗಿ ಹೋಗಿದೆ, ಇದನ್ನು ಮತ್ತೆ ಹೇಗೆ ಹಾಕೊಳ್ಳೋದಕ್ಕಾಗುತ್ತೆ? ನೋಡಿದ್ಯಾ ದುರ್ಗಾ,
ಹೆಂಡ್ತಿರ್ಗೆ ಯಾವ ವಿಷಯದಲ್ಲಿ ಮುಜುಗರ ಆಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಹಸ್ಬೆಂಡ್ಸು ಅವ್ರಿಗೊಂದು ಸೆಕ್ಯೂರ್ ಫೀಲಿಂಗ್ ಕೊಡ್ತಾರೆ. ಅವರೇ ಜೆಂಟಲ್ಮೆನ್ ಗಂಡಂದ್ರು. ಅದು ಶರತ್. ತಗೋ ಈ ಸೀರೆ ಹಾಕೊಂಡು ದುರ್ಗಾ, ಒನ್ ಮೋರ್ ಥಿಂಗ್. ನೀನು ಹೇಗಿದೆಯೋ ಹಾಗೆ ಚೆನ್ನಾಗಿದೆಯಾ. ಜನ ಏನು ಯೋಚಿಸ್ತಾರೆ ಅನ್ನೋ ಬಗ್ಗೆ ನೀನು ಜಾಸ್ತಿ ಯೋಚನೆ ಮಾಡಬೇಡ. ಜನಕ್ಕೋಸ್ಕರ ನೀನು ಬದಲಾಗೋದೇನೂ ಬೇಡ. ದುರ್ಗಾ ಬಾ, ನಾನು ಹಿಂಗೆ ರೆಡಿ ಮಾಡ್ತೀನಿ. ಪುಟ್ ಮೇಡಮ್, ನಿಂಗೆ ಸೀರೆ ಉಡ್ಸಕ್ ಬರುತ್ತಾ? ಅವಳಿಗೆ ಬರ್ದೇ ಇದ್ರು ನನಗೆ ಬರತ್ತಲ್ವಾ? ನೋಡು, ಅಮ್ಮ ಮಗಳು ಸೇರ್ಕೊಂಡು ನಿನ್ನ ಹೇಗೆ ರೆಡಿ ಮಾಡ್ತೀವಿ ಅಂತ. ಪ್ರಿಟಿಯಸ್ಟ್ ಗರ್ಲ್ ಥರ ರೆಡಿ ಮಾಡ್ತೀನಿ. ಹೇ ಮಾಯಾ, ಆ ದುರ್ಗಾ ಹಿಂಗೆ ಅಲ್ವಾ ಮಾತಾಡೋದು? ಅಯ್ಯೋ ಪರವಾಗಿಲ್ಲ ಬಿಡಿ, ಏನಾಗಿಲ್ಲ, ಧನ್ಯವಾದ ನಿಮ್ಗೆ, ಅಯ್ಯೋ ಕ್ಷಮಿಸಿ ಪ್ಲೀಸ್, ಹಿಂಗೆ ಅಲ್ಲ ಮಾತಾಡೋದು. ಪ್ಲೀಸ್ ಅನ್ನೋಕ್ಕೂ ಬರುತ್ತಾ? ಅನ್ಎಜುಕೇಟೆಡ್ ಅವಳು, ದಯವಿಟ್ಟು ಅಂತಾಳೆ. ಹೌದು ಹೌದು, ಹಿಂಗೆ ಮಾತಾಡೋದು. ಓ ಶರತ್, ಬನ್ನಿ ಬನ್ನಿ. ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಅದೇನಂದ್ರೆ, ಇನಫ್ ಮಾಯಾ, ನಿಮ್ಮನ್ನೆಲ್ಲ ಇನ್ನೂ ಇಲ್ಲೇ ಇರೋದಕ್ಕೆ ಬಿಟ್ಟಿದ್ದೀನಿ ಅಂದರೆ ಕನ್ಸಿಡರ್ ದಟ್ ಆಸ್ ಮೈ ಕೈಂಡ್ನೆಸ್. ಐ ರೆಸ್ಪೆಕ್ಟ್ ವುಮನ್. ನನಗಿವಾಗ ಇಲ್ಲಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ನೀವೆಲ್ಲ ದುರ್ಗಾ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನು ಕೇಳಿಸ್ಕೊಂಡಿರ್ತೀನಿ ಅಂತ ಅಲ್ಲ. ದಟ್ ಡಸಂಟ್ ಮೀನ್ ದುರ್ಗಂಗೆ, ನನ್ನ ಮಗಳ ತಾಯಿ ಆಗಿರೋ ದುರ್ಗಂಗೆ ಇವೆಲ್ಲ ಏನೇ ಅವಮಾನ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅಂತ. ಶರತ್, ವಿ ಡಿಂಟ್ ಇನ್ಸಲ್ಟ್ ಹರ್. ನಾವು ಸುಮ್ಮನೆ ಫನ್ ಮಾಡ್ತಿದ್ದೀವಿ ಅಷ್ಟೇ. ಮಾಯಾ, ಸ್ಟಾಪ್ ಇಟ್ ಮಾಯಾ. ಹೇಳ್ದೆ ತಾನೆ, ನಿಮ್ಗೆ ಆಗ ಫನ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಬಗ್ಗೆನೇ ಫನ್ ಮಾಡ್ಕೊಳ್ಳಿ. ಏನಕ್ಕೆ ದುರ್ಗನ ಹೆಸರು ಹೇಳ್ತಾ ಇದ್ದೀರಾ? ನೀವು ಯಾರೂ ಅಚೀವರ್ಸ್ ಅಲ್ಲ ಇಲ್ಲಿ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ. ನೋ ಯುವರ್ ಪ್ಲೇಸ್ ಫಸ್ಟ್. ಶರತ್, ಅದು ಅಟ್ಲೀಸ್ಟ್ ನಿನ್ನ ಫ್ರೆಂಡ್ಸಿಗೆಲ್ಲ ರಿಮೈಂಡ್ ಮಾಡು, ದುರ್ಗನ ಬಗ್ಗೆ ಯಾರೂ ಹೇಗೆ ಬೇಕೋ ಹಾಗೆ ಮಾತಾಡೋ ಹಾಗಿಲ್ಲ. ಅವಳನ್ನ ಜಡ್ಜ್ ಮಾಡೋ ರೈಟು ಇಲ್ಲಿ ಯಾರಿಗೂ ಇಲ್ಲ. ಅದೆಲ್ಲ ಮಾಡೋದಕ್ಕೆ ಇವ್ರು ಯಾರು? ಪಾರ್ಟಿಗೆ ಬಂದಿದ್ದಾರೆ, ಜಸ್ಟ್ ಡ್ರಿಂಕ್, ಈಟ್ ಆ್ಯಂಡ್ ಎಂಜಾಯ್. ಎಷ್ಟಾದರೂ ಅಷ್ಟು ಮಾತ್ರ ಮಾಡಬೇಕು. ಮಾಯಾ, ಆಕ್ಚುಲಿ ನೀನು ಹೇಳ್ತಿದ್ದೆ ಅಲ್ಲ ಶರತ್ ನಿನ್ನ ಇಷ್ಟಪಡ್ತಾರೆ ಅಂತ. ಐ ಗೆಸ್ ಯು ಆರ್ ಲೈಯಿಂಗ್. ಶರತ್ನ ನೋಡಿದ್ರೆ ನಿಮ್ಮನ್ನ ಇಷ್ಟಪಡ್ತಿದ್ರು ಅಂತ ಅನಿಸ್ತಾನೇ ಇಲ್ಲ.